ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ. ಇವತ್ತು ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಆದೇಶದ ಮೇರೆಗೆ ಚನ್ನಗಿರಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಡಿ ವದಿಗೆರೆ ಅವರು ಬಂದಿದ್ದಾರೆ. ಇದನ್ನ ನಾನು ಪ್ರತಿ ತಾಲೂಕಿನವ್ರಿಗೂ ಹೇಳಿದ್ದೆ, ಬಟ್ ಯಾವ ತಾಲೂಕಿಂದಲೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಯಾರು ಬಂದಿಲ್ಲ. ದಾವಣಗೆರೆ ಜಿಲ್ಲಾ ಬಾಡಿ ಬಂದಿದೆ. ಜಿಲ್ಲಾ ಬಾಡಿಯಲ್ಲಿ ಬಂದಿರತಕ್ಕಂಥ ಜಿಲಾನಿಯವರು ಹಾಗೂ ಅಂಜಿನಪ್ಪನವರು ಹಾಗೂ ನಮ್ಮ ಹನುಮಂತಣ್ಣ, ಕೊಟ್ರೇಶ್ ಹಾಗೂ ನಮ್ಮ ಮೋಹನಣ್ಣ, ಅದೇ ರೀತಿಯಾಗಿ ಚನ್ನಗಿರಿ ರಿಪೋರ್ಟರ್ ಆಗಿರ್ತಕ್ಕಂಥ ರೂಪ ಅವರು ಸಹ ಬಂದಿದ್ದಾರೆ. ಈ ಒಂದು ನಡವಳಿಯ ಉದ್ದೇಶ ಅಥವಾ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ತಿಂಗಳು 19ನೇ ತಾರೀಕು ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕು ಬಾಡಿಯವರು ಇದೇ ಒಂದು ಜಿಲ್ಲಾ ಕಚೇರಿ ಅಂದ್ಕೊಂಡು, ಯಾಕಂದ್ರೆ ಜಿಲ್ಲಾ ಕಚೇರಿಯನ್ನಾಗಿ ಇವತ್ತು ಮಾತಾಡೋದಕ್ಕೋಸ್ಕರನೇ ನಾವು ಇಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ದು. ಅದೇ ರೀತಿಯಾಗಿ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಸಹ ಬಂದಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕಿನಿಂದ ಅಧ್ಯಕ್ಷರುಗಳು ಬರಬೇಕು ಅಂತ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳು 19ನೇ ತಾರೀಕು ದಾವಣಗೆರೆ ಎಪಿಎಂಸಿ ಮಾರ್ಕೆಟ್ ಎತ್ತಿನ ಸಂತೆಯಲ್ಲಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಚೇರಿಗೆ ಬರಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ದಾವಣಗೆರೆ ತಾಲೂಕಿನ ಇನ್ಚಾರ್ಜ್ ಆಗಿ ನಮ್ಮ ಕೊಟ್ರೇಶ್ ಅಣ್ಣವರು ಇರ್ತಾರೆ. ಅದೇ ರೀತಿಯಾಗಿ ಹೊನ್ನಾಳಿಯ ತಾಲೂಕ್ ಇನ್ಚಾರ್ಜ್ ಆಗಿ ಅಂಜಿನಪ್ಪನವರು, ಹರಿಹರ ತಾಲೂಕ್ ಇನ್ಚಾರ್ಜ್ ಆಗಿ ನಮ್ಮ ಜಿಲೇನಿಯವರು, ಜಗಳೂರು ತಾಲೂಕಿನ ಇನ್ಚಾರ್ಜ್ ಆಗಿ ಹನುಮಂತಣ್ಣನವರು, ಅದೇ ರೀತಿಯಾಗಿ ನಮ್ ಜೊತೆ ಯಾವಾಗ್ಲೂ ಮೋಹನ್ ಅವರು ದಾವಣಗೆರೆ ಜಿಲ್ಲಾ ಬಾಡಿಯಲ್ಲೂ ಸಹ ಇರ್ತಾರೆ. ಚನ್ನಗಿರಿನ ಒಂದು ಏನು ಸಂಘಟನೆಯನ್ನ ಬಹಳ ಅದ್ಭುತವಾಗಿ ಬಲಪಡಿಸ್ತಾ ಇರ್ತಕ್ಕಂಥ ಗಿರೀಶ್ ಅಣ್ಣನವರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲಾ ಬಾಡಿಯೂ ಸಹ ಇರುತ್ತೆ ಅಂತ ಹೇಳ್ತಾ ಈಗ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಗಿರೀಶ್ ಅಣ್ಣವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಚನ್ನಗಿರಿ ತಾಲೂಕು ಅಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನ್ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಗಳೂರು ಮತ್ತೆ ಹರಿಹರ ಹೊನ್ನಾಳಿನ ಸಂಘಟನೆಯನ್ನು ಬಲಪಡಿಸೋಕ್ಕೋಸ್ಕರ ನನ್ನನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ನಮಗೆ ಜಗಳೂರು, ಹರಿಹರ, ಹೊನ್ನಾಳಿ ಹಿನ್ನಡೆ ನಡೆಯುತ್ತಿರೋ ಕಾರಣ ಈಗ 2 ವರ್ಷ 3 ವರ್ಷ ಆಯಿತು ನೆನೆಗುದಿದ್ದು. ಅಲ್ಲೂ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಒಂದು ಕಮಿಟಿ ರಚನೆ ಮಾಡಿ ಸಂಘಟನೆಯನ್ನು ಬಲಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಒಂದು ಮೀಟಿಂಗ್ ಅನ್ನು ಕರೆದಿದ್ದೇವೆ. ಅದೇ ರೀತಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡಾಗ 19ನೇ ತಾರೀಕು ನಮಗೊಂದು ಡೇಟ್ ಕೊಟ್ಟಿದ್ದಾರೆ. ದಯಮಾಡಿ 19ನೇ ತಾರೀಕಿನೊಂದು ಆಸಕ್ತಿ ಉಳ್ಳವರು, ಸಂಘಟನೆ ಬಲಪಡಿಸಲೇಬೇಕು ಅನ್ನೋ ಶಕ್ತಿ ಇರ್ತಕ್ಕಂಥವ್ರು ಉದ್ದೇಶಪೂರ್ವಕವಾಗಿ ಬರಲೇಬೇಕು, ನಾನು ಈ ಸಂಘಟನೆಯಲ್ಲಿ ಜಾಯಿನ್ ಆಗಬೇಕು ಅನ್ನೋ ಅಭಿಮಾನಿಗಳು ಇದ್ದಲ್ಲಿ ದಯಮಾಡಿ 19ನೇ ತಾರೀಕು ದಾವಣಗೆರೆ ಕಚೇರಿ ಕರಿಯಪ್ಪ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ವಿಳಾಸಕ್ಕೆ ಬಂದು ಭೇಟಿ ಕೊಟ್ಟು ಸಂಘಟನೆಯನ್ನು ಬಲಪಡಿಸೋದ್ರಿಂದ ಎಲ್ಲಾ ತಾಲೂಕು ವತಿಯಿಂದ ನಮ್ಮ ಜಿಲ್ಲೆ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮ್ಮ ಸಂಘಟನೆಯನ್ನ ಬಲಪಡಿಸಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಲ್ಲೂ, ಪ್ರತಿ ಹೋಬಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಸಹ ನಾವು ಪತ್ರಕರ್ತರನ್ನ ತಗೊಳ್ತಾ ಇದ್ದೀವಿ. ಸರ್ಕಾರದಿಂದ ಪತ್ರಕರ್ತರಿಗೆ ಏನೇನ್ ಬೆನಿಫಿಟ್ ಬರ್ತಾ ಇದಾವೆ ಅಂತ ಈಗಾಗಲೇ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಆದೇಶದಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಈಗ ಜುಲೈ 1ನೇ ತಾರೀಕಿನಿಂದ ಎಲ್ಲಾ ಪತ್ರಕರ್ತರಿಗೂ ಸಹ ಒಂದು ಬಸ್ ಪಾಸ್ ವ್ಯವಸ್ಥೆಯನ್ನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಾಡಿದ್ರು. ಅದನ್ನ ಕ್ರೆಡಿಟ್ ಅನ್ನ ಬರೀ ನಾವು ಸಂಘಟನೆ ಅಷ್ಟೇ ಇಟ್ಕೊಂಡಿಲ್ಲ. ಆ ಪತ್ರಕರ್ತರು ಅಂತ ಯಾರು ಅನಿಸ್ಕೊಂಡಿದೀವಿ, ಸ್ಟೇಟ್ ಲೆವೆಲ್ ಪತ್ರಿಕೆ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಪತ್ರಿಕೆ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, MIB ತಗೊಂಡಿರ್ತಕ್ಕಂಥ ಚಾನಲ್ಸ್ ಗಳೇ ಆಗಿರ್ಬೋದು. ಈ ಹಿಂದೆ ಯೂಟ್ಯೂಬ್ ಚಾನಲ್ಸ್ ಗಳಿಗೆಲ್ಲ ಪತ್ರಕರ್ತರ ಅಲ್ಲ ಅಂತ ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಹೇಳಿದ್ರು. ಈಗ ಅದನ್ನ ಆದೇಶ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರೇ ಆದೇಶ ಮಾಡಿದ್ದಾರೆ. ಹೈಕೋರ್ಟ್ ಇಂದಲೂ ಸಹ ಆರ್ಡರ್ ಆಗಿದೆ, MIB ತಗೊಂಡಿರ್ತಕ್ಕಂಥರು ಸಹ ಪತ್ರಕರ್ತರ ಆಗಬಹುದು ಅಂತ. ಹಾಗಾಗಿ ಸಮಾಜ ಸೇವೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಪತ್ರಕರ್ತನೇ. ಹಂಗಾಗಿ ಸಂಘಟನೆ, ಪತ್ರಕರ್ತರು ಬೇರೆ ಬೇರೆ ಅಂತ ತಿಳ್ಕೊಳ್ಳೋದ್ಕಿಂತಲೂ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು MIB ಮಾಡ್ಕೊಂಡಿದಾರ, ಜನರಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ, ಅವರೆಲ್ಲರೂ ಬಂದು ನಮ್ ಜೊತೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾರು ಸೀನಿಯರ್ ಅಲ್ಲ, ಯಾರು ಜೂನಿಯರ್ ಅಲ್ಲ. ಇಲ್ಲಿ ಒಬ್ಬ ಪತ್ರಕರ್ತ ಯಾವ ರೀತಿ ಒಂದು ಸಂಘಟನೆ ಕಟ್ತಾನೆ, ಒಬ್ಬ ಹೋರಾಟಗಾರ ಯಾವ ರೀತಿ ಸಂಘಟನೆ ಕಟ್ತಾನೆ, ಎಲ್ಲರೂ ಮಾಡೋದೇ ಸಮಾಜದ ಬದಲಾವಣೆಗಾಗಿ. ಆ ಬದಲಾವಣೆ ದಾವಣಗೆರೆ ಜಿಲ್ಲೆಯಿಂದಲೇ ಬದಲಾವಣೆ ಆಗ್ಲಿ ಅಂತ ಎಲ್ಲಾ ತಾಲೂಕಿನವರಿಗೂ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀವು ತಿಳಿಬೇಕು ಅಂತ ಹೇಳಿದ್ರೆ ಕೆಳಗಡೆ ಬರ್ತಕ್ಕಂಥ ನಮ್ಮ ನಂಬರಿಗೆ ಕರೆ ಮಾಡಿ
ಅಲ್ಲಿ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಫೋನ್ ನಂಬರ್ಸ್ಗಳು ಇರ್ತವೆ. ಹರಿಹರ, ಹೊನ್ನಾಳಿ, ಜಗಳೂರು, ಹರಪನಹಳ್ಳಿ, ಪ್ರತಿ ತಾಲೂಕಿನಿಂದಲೂ ಒಬ್ಬೊಬ್ಬ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತೀವಿ. ನೀವು ಯಾವ ತಾಲೂಕಿನಿಂದ ಯಾರಿಗೆ ಕರೆ ಮಾಡಬೇಕು ಅಂತ ಕೆಳಗಡೆ ನಂಬರ್ ಅನ್ನು ನೋಡಿ ಪ್ರತಿಯೊಬ್ಬರನ್ನು ಫೋನ್ ಮಾಡಿ ನಿಮ್ಮ ಬೇಡಿಕೆಗಳನ್ನ ಕೇಳಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕಾರ್ಯಕ್ರಮದ ನಡವಳಿಯನ್ನ ಮುಗಿಸ್ತಾ ನೆಕ್ಸ್ಟ್ ವಂದನಾರ್ಪಣೆಯನ್ನ ಅಂಜಿನಪ್ಪನವರು ಮಾತಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ದೂರದಿಂದ ಬಂದು ಆಗಮಿಸಿ ತಮ್ಮ ಅಹವಾಲುಗಳನ್ನು, ಸಮಸ್ಯೆಗಳನ್ನು, ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಿ ಕೇಳ್ಕೊಂಡಿರೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು.